ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಏರ್ ಪ್ಯಾಕ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಏರ್ ಪ್ಯಾಕ್ನ ಬಳಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಫ್ರೆಶ್ ಆಗಿರೋ ಆಲೋವೆರಾನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಲೋವೆರಾನ ಕಟ್ ಮಾಡಿದ ಮೇಲೆ ಈ ಯೆಲ್ಲೋ ಕಲರ್ ಜೆಲ್ ಬರುತ್ತಲ್ವ, ಇದು ಕಂಪ್ಲೀಟಾಗಿ ಹೋಗಬೇಕು. ಆನಂತರನೇ ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಒಂದು 10 ಮಿನಿಟ್ಸ್ ಹಾಗೆ ಇಟ್ಟರೆ ಈ ಜೆಲ್ಲೆಲ್ಲ ಹೋಗ್ಬಿಡುತ್ತೆ. ಆನಂತರ ಇದನ್ನು ವಾಶ್ ಮಾಡಿ ನಾವು ಯೂಸ್ ಮಾಡ್ಕೋಬೇಕು. ನಾವು ಡೈರೆಕ್ಟ್ ಹಾಗೇ ಯೂಸ್ ಮಾಡಿದರೆ ಇದು ರ್ಯಾಷಸ್ ಆಗೋದಾಗಿರ್ಬೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದೊಂಥರ ಪಾಯ್ಸನ್ ರೀತಿ. ಇದನ್ನು ನೀಟಾಗಿ ವಾಶ್ ಮಾಡಿ ಆನಂತರ ಇದನ್ನು ಯೂಸ್ ಮಾಡ್ಕೋಬೇಕು. ಅಲೋವೆರಾನ ವಾಶ್ ಮಾಡಿದ ಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಸೈಡಲ್ಲೆಲ್ಲ ಮುಳ್ಳಿರುತ್ತಲ್ವ, ಇದನ್ನೆಲ್ಲ ತೆಗಿತಾ ಇದ್ದೀನಿ. ಇದನ್ನೆಲ್ಲ ತೆಗೆದು ಒಳಗಡೆ ಲೋಳೆ ಏನಿರುತ್ತೆ ಆ ಪಲ್ಪ್ ಮಾತ್ರನೇ ತಗೋಬೇಕು, ಅದು ಮಾತ್ರ ಯೂಸ್ ಆಗೋದು. ಸೊ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ಪಲ್ಪ್ನ ನಾನು ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ನಾವು ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ನಿಮ್ಗೇನಾದ್ರು ಈ ರೀತಿ ಫ್ರೆಶ್ ಆಗಿರೋ ಆಲೋವೆರಾ ಸಿಗಲಿಲ್ಲ ಅಂತಂದರೆ ಈ ಮಾರ್ಕೆಟಲ್ಲೆಲ್ಲ ಆಲೋವೆರಾ ಜೆಲ್ಗಳು ಸಿಗುತ್ತಲ್ವ, ಅದನ್ನು ಕೂಡ ಬಳಸ್ಬೋದು. ಈ ರೀತಿ ಫ್ರೆಶ್ ಆಗಿರೋ ಆಲೋವೆರಾನ ಬಳಸೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಈ ಆಲೋವೆರಾನ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಫೇಸಲ್ಲಿ ಏನಾದ್ರು ತುಂಬ ಪಿಂಪಲ್ಸ್ ಆಗಿ ಮಾರ್ಕೆಲ್ಲ ಉಳಿದಿರುತ್ತಲ್ವ, ಸೊ ಆ ಮಾರ್ಕ್ನ ರಿಮೂವ್ ಮಾಡೋದಕ್ಕೂ ಕೂಡ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಮತ್ತು ಈ ಸುಟ್ಗಾಯಿದ್ದು ಮಾರ್ಕ್ ಇದ್ದರೆ ಆ ಮಾರ್ಕ್ನ ರಿಮೂವ್ ಮಾಡೋದಕ್ಕೂ ಕೂಡ ಇದನ್ನು ಬಳಸ್ಬೋದು. ಡೈಲಿ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಆ ಮಾರ್ಕ್ ಕೂಡ ರಿಮೂವ್ ಆಗುತ್ತೆ. ಫ್ರೆಂಡ್ಸ್, ಇದನ್ನು ರುಬ್ಕೊಂಡು ನಂತರ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ. ನಾವು ಹಾಗೇ ಡೈರೆಕ್ಟ್ ಯೂಸ್ ಮಾಡೋದಕ್ಕೆ ಹೋದರೆ ನಾವು ಏರ್ ಪ್ಯಾಕ್ನ ಅಪ್ಲೈ ಮಾಡಿ ಏರ್ ವಾಶ್ ಮಾಡಿದ ಮೇಲೆ ನಮ್ಮ ಏರಲ್ಲಿ ವೈಟ್ಗೆ ಒಂಥರ ಒಟ್ಟಿನ ಥರ ಹಾಗೇ ಉಳ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಇದನ್ನು ಈ ರೀತಿ ಶೋಧಿಸ್ಕೊತಾ ಇರೋದಷ್ಟೇ. ಆನಂತರ ಇದಕ್ಕೆ 1 ಸ್ಪೂನಷ್ಟು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಸೇರಿಸ್ತಾ ಇದ್ದೀನಿ. ನೀವು ಏರ್ಗೆ ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಆ ಆಯಿಲ್ನ ಸೇರಿಸ್ಕೋಬೋದು. ಈ ಆಲಿವ್ ಆಯಿಲ್ ಆಗಿರ್ಬೋದು, ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು, ಇದನ್ನೆಲ್ಲ ಸೇರಿಸ್ಕೋಬೋದು. ಮತ್ತು ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಏರ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ನೀಟಾಗಿ ಏರ್ನ ಒಂದು ಸರಿ ಬಾಚ್ಕೊಂಡ್ಬಿಟ್ಟು ಸ್ವಲ್ಪನೂ ಕೂಡ ಸಿಕ್ಕಿರಬಾರ್ದು. ಆ ರೀತಿ ನೀಟಾಗಿ ಬಾಚಿಕೊಂಡು ಆನಂತರ ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಏರ್ ಆಯಿಲ್ನ ಅಪ್ಲೈ ಮಾಡಬೇಕಾದ್ರೂ ಕೂಡ ಅಷ್ಟೇ ನೀಟಾಗಿ ಏರ್ನ ಬಾಚಿಕೊಂಡ್ರೆ ಆನಂತರ ಏರ್ ಪ್ಯಾಕ್ ಆಗಿರ್ಬೋದು, ಏರ್ ಆಯಿಲ್ನ ನಾವು ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಹತ್ತಿನ ತೊಗೊಂಡು ಈ ರೀತಿ ಡಿಪ್ ಮಾಡಿ ಆನಂತರ ನಾನು ಏರ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನೀರು ಥರ ಇರುತ್ತಲ್ವ, ನಾವು ಡೈರೆಕ್ಟಾಗಿ ಹಾಗೇ ಅಪ್ಲೈ ಮಾಡೋದಕ್ಕಾಗಲ್ಲ. ಈ ರೀತಿ ಹತ್ತಿಲ್ಲಾದರೆ ನೀಟಾಗಿ ಅದನ್ನು ಡಿಪ್ ಮಾಡಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಈ ಒಂದು ಏರ್ ಪ್ಯಾಕ್ನ ಬಳಸೋದ್ರಿಂದ ಏರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಏರ್ ತುಂಬಾ ಡ್ರೈ ಅನ್ನಿಸ್ತಾ ಇದ್ದರೆ ಈ ಪ್ಯಾಕ್ನ ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ತಾ ಬಂದರೆ ಆ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ. ಏರ್ ಸಿಲ್ಕಿ ಆಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ. ಇದೊಂದು ನ್ಯಾಚುರಲ್ ಕಂಡೀಷ್ನರ್ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ಕೋಕೋನಟ್ ಆಯಿಲ್ ಎಲ್ಲ ಯೂಸ್ ಮಾಡಿದ್ದೀವಲ್ವ, ಇದು ಏರ್ನ ಗ್ರೋತ್ ಮಾಡುತ್ತೆ ಮತ್ತು ಏರ್ ತುಂಬಾ ಸಾಫ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏರ್ ಪ್ಯಾಕ್ನ ಅಪ್ಲೈ ಮಾಡಿದ ನಂತರ ಒಂದು 2 ರಿಂದ 3 ನಿಮಿಷ ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡಬೇಕು. ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಇದು ಅಪ್ಲೈ ಮಾಡಿ 1 ಅವರ್ ಬಿಟ್ಬಿಟ್ಟು ಆನಂತರ ತಲೆ ಸ್ನಾನ ಮಾಡಬೇಕು. ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ಬಂದ್ರಿ ಅಲ್ವಾ ಈ ಒಂದು ಏರ್ ಪ್ಯಾಕ್ನ ನಾವು ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ನೀವು ನೋಡ್ತಾ ಇರ್ಬೋದು, ಆಫ್ಟರ್ ಏರ್ ವಾಶ್ ನನ್ನ ಏರ್ ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬಾ ಚೆನ್ನಾಗಾಗುತ್ತೆ. ಇದಂತೂ ಒನ್ ಆಫ್ ಮೈ ಫೇವ್ರೆಟ್ ಏರ್ ಪ್ಯಾಕ್ ಅಂತ ಹೇಳ್ಬೋದು. ತುಂಬಾ ಕೂಲು, ತುಂಬಾ ಸಾಫ್ಟ್ ಆಗುತ್ತೆ. ನಂದು ಡ್ರೈ ಏರು, ನಾನು ಇದನ್ನು ವೀಕ್ಲಿ 2 ಟೈಮ್ಸ್ ಇದನ್ನು ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಏರೆಲ್ಲ ಇರುತ್ತಲ್ವ, ಆದಷ್ಟು ಅದನ್ನು ಕಡಿಮೆ ಮಾಡುತ್ತೆ. ಸ್ಕೂಲಷ್ಟು ಸ್ಪ್ರಿಂಟ್ ಆಗೋದು ಬಿಡಲ್ಲ. ತುಂಬಾ ಚೆನ್ನಾಗಾಗುತ್ತೆ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.